ಒಂದೇ ಗುರುಪರಂಪರಾಂ. ಹರಿ ಓಂ. ನಾವೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ. ಈ ಸಿದ್ಧಾರೂಢ ಅಜ್ಜಾರ ಎಲ್ಲ ಕಡೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಯಾರಾದರೂ ಪಾಮರರಿಗೆ ಆತ್ಮಬೋಧನೆ ಮಾಡಿನೇ ಮುಂದೆ ಹೋಗ್ತಾ ಇದ್ರು ಅಂತೇಳಿ. ಜೀವನದಲ್ಲಿ ನಾವು ಏನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕಿಸಿ ಕಾ ಕಾಮ್ ಆನಾ ಚಾಹಿಯೆ ಬಸ್. ಕಿಸಿ ಕಿ ಮುಸ್ಕುರಾಹಟೋं पे हो निसार, किसी का दर्द मिल सके तो ले उधार, किसी की वास्ते हो तेरे दिल में प्यार, जीना इसी का नाम है इष्टर. ಇದು ಭಾಳ ದೊಡ್ಡ ಶ್ಲೋಕ ಇದೆ, ಸರಳವಾಗಿ ಗೊತ್ತಾಗ್ತದೆ ಅಂತ ಹೇಳಿ. ಇದೇ ಜ್ಞಾನಿ ಲಕ್ಷಣ. ಕಿಸಿ ಕಾ ಕಾಮ್ ಆನಾ ಚಾಹಿಯೆ. ಇದಂ ಶರೀರಂ ಪರೋಪಕಾರ್ತಂ, ಪರೋಪಕಾರ್ತಾಯ ಪುಣ್ಯಾಯ ಪರಪೀಡನಂ ಪಾಪಾಯ. ಅದಕ್ಕಾಗಿ ಸಿದ್ಧಾರೂಢರು ಎಲ್ಲೆಲ್ಲಿ ಪ್ರವಚನ ಮಾಡಿದ್ರು ಸಹಿತ ಅವರಿಗೆ ಬಂದಿರುವಂತಹ ಗುರುದಕ್ಷಿಣೆಯನ್ನು ಅಲ್ಲಿರುವಂತಹ ಸಾಧಾರಣ ಜನರಿಗೆಲ್ಲ ಕೊಟ್ಟು, ಬಡವರಿಗೆ, ಬ್ರಾಹ್ಮಣರಿಗೆಲ್ಲ, ಅರ್ಚಕರಿಗೆ ಕೊಟ್ಟನ ಅವ್ರು ಮುಂದೆ ಹೋಗ್ತಾ ಇದ್ರಿ. ಅತ್ತ ಹೋದಾಗ ಅವ್ರು ದ್ವಾರಕೆಗೆ ಹೋಗಿದ್ರು ಅಂತ ಹೇಳ್ತಾರೆ. ದ್ವಾರಕೆಗೆ ಗುಜರಾತ್ ಕಡೆ ಹೋಗಿದ್ರು. ಗುಜರಾತ್ಗೆ ಹೋದಾಗ ಕೃಷ್ಣನ ದರ್ಶನವನ್ನು ತೆಗೆದುಕೊಂಡು ಬರ್ತಾ ಇದ್ದಾಗನೇ ಅವರಿಗೆ ಒಬ್ಬ ವೈಷ್ಣವ ಬ್ರಾಹ್ಮಣ ಭೇಟಿ ಆಗ್ತಾನೆ. ವೈಷ್ಣವ ಬ್ರಾಹ್ಮಣ ಭೇಟಿಯಾಗಿ ಅವ್ರಿಗೆ ಹೇಳ್ತಾನೆ, ಸಿದ್ಧಾರೂಢದ ಮೈ ಮೇಲೆ ಒಂದು ಜನಿವಾರಿಲ್ಲ, ಏನಿಲ್ಲ, ಅವ್ರಿಗೆ ಅತಿ ತುಚ್ಛವಾಗಿ ಕಾಣ್ತಾನೆ. ಕಂಡು ಅವ್ರು ಹೇಳ್ತಾರೆ, ನೀನು ಒಳಗೆ ಬರುವಂಗಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ಅಂತಾರೆ, ನಾ ಇದಕ್ಕೆ ಬರಬಾರ್ದು, ದೇವ್ರು ನಿಂದು ಅಷ್ಟದ ನಂದು ಅಷ್ಟದ ಅಂತೇಳಿ. ಆಗ ಅವರು ಅದಕ್ಕೆ ವಾದ ವಿವಾದ ಮಾಡ್ತಾರೆ. ದೇವ್ರಿಗೆ ಮೈಲ್ಗೆ ಆಗ್ತೈತಿ ಅಂತ ಹೇಳ್ತಾರೆ. ಅವಾಗ ಅವನಂತಾನೆ, ದೇವ್ರಿಗೆ ಅದಕ್ಕೆ ಮೈಲ್ಗೆ ಆಗ್ತೈತಿ, ಇರೋದೆಲ್ಲ ಪರಬ್ರಹ್ಮ ಸ್ವರೂಪದ, ಯಾವುದು ಮಡಿನೂ ಇಲ್ಲ ಮೈಲ್ಗಿನೂ ಇಲ್ಲ ಅಂತ ಹೇಳ್ತಾರೆ. ಅವಾಗ ಮತ್ತು ತೋರೋದೆಲ್ಲ ಏನು ಅಂತ ಕೇಳ್ತಾನ ವೈಷ್ಣವ್. ಇದು ಎಲ್ಲ ಮಾಯಾಮಿದಂ ಜಗತ್ ಅಂತ ಹೇಳ್ತಾರೆ. ಮಾಯಾ ಅಂದ್ರೇನು ಅಂತ ಕೇಳ್ತಾನೆ. ಅವಾಗ ಸಿದ್ಧಾರೂಢ ಅಂತಾರೆ, ಮಾಯಾ ಇದು ವಿಷ್ಣುವಿನ ಇದನ್ನ ಶಕ್ತಿ, ಒಂದು ಶಕ್ತಿ, ಅದು ಒಂದು ಶಕ್ತಿ, ಅದು ಒಂದು ಲೀಲೆ ಅಂತ ಹೇಳ್ತಾನೆ. ಮಾಯಾ ಡೆಫಿನೇಷನ್ ಏನು ಹೇಳು ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಮಾಯಾಸ, ಯಾವುದು ಇಲ್ಲವೋ ಅದು ಇದ್ದಂತೆ ತೋರುತ್ತದೆ. ತೋರಿದ್ದು, ಕಂಡಿದ್ದು, ಅನಿಸಿದ್ದು ಅದು ಯಾವುದು ಬ್ರಹ್ಮ ಅಲ್ಲ. ಮಾಯೆಗೆ ಎರಡು ಶಕ್ತಿ ಇದ್ದಾವೆ. ಒಂದು ಆವರಣ ಶಕ್ತಿ ಇದೆ, ಒಂದು ವಿಕ್ಷೇಪ ಶಕ್ತಿ ಇದೆ. ಆವರಣ ಶಕ್ತಿ ಅಂತ ಹೇಳಿದ್ರೆ ಇದ್ದ ವಸ್ತುವನ್ನು ಮರೆಸುತ್ತದೆ, ಇಲ್ಲದನ್ನು ತೋರಿಸುತ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಈಗ ತೋರ್ತಾ ಇದ್ದಿದ್ದೆಲ್ಲ ಇದೇನು ಸತ್ಯ ಅಲ್ಲೇನಂತ ಕೇಳ್ತಾನ್ರಿ ಅವ. ತೋರ್ತೈತಲ್ರಿ, ಇದು ಜಾಗೃತ ಪ್ರಪಂಚ ನಮಗೆ ಸತ್ಯ ಅನ್ನಿಸ್ತೈತಿ, ಇದು ಸತ್ಯ ಅಲ್ಲ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸತ್ಯ ಅಂತ ಹೇಳಿದರೆ ಯಾವಾಗಲೂ ತ್ರಿಕಾಲ ಅಬಾಧಿತ ಇತಿಹಿ ಸತ್ಯಂ. ಮೂರು ಕಾಲದಲ್ಲಿ ಯಾವುದು ನಾಶ ಹೊಂದುವುದಿಲ್ಲವೋ ಅದು ಸದಾಕಾಲ ಇರುವುದೋ ಅದಕ್ಕೆ ಸತ್ಯ ಅಂತಾರೆ. ಅದರ ವ್ಯತಿರಿಕ್ತಿದ್ದೆಲ್ಲವೂ ಮಿಥ್ಯಾ ಅಂತ ಹೇಳ್ತಾರೆ. ಅವಾಗ ಅವ್ರು ಅಂತಾರೆ, ಸತ್ಯ ಅಂತ ಹೇಳಿದ್ರೆ ಇದು ಜಾಗೃತ ಪ್ರಪಂಚ ಈಗ ನಮಗೆ ಕಾಣಿಸ್ತಾ ಇದೆಯಲ್ಲ ಅಂತೇಳಿ. ಅವಾಗ ಅವ್ರು ಅಂತಾರೆ, ಜಗತ್ತಿನಲ್ಲಿ ಸತ್ಯ ಯಾವಾಗಲೂ ಒಂದೇ ಇದೆ, ಆದರೂ ಸಹಿತ ಒಂದು ಪ್ರಾತಿಭಾಸಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ, ಒಂದು ಪಾರಮಾರ್ಥಿಕ ಸತ್ಯ. ಅದು ಸ್ವಪ್ನವನ್ನು ನೋಡ್ತಾ ಇದ್ದಾಗ ಸ್ವಪ್ನ ಸತ್ಯನ ಅದ ರೀ, ಕಾಣುವನಿಗೆ ಅದು ಸತ್ಯನೇ ರೀ. ಎದ್ದ ತಕ್ಷಣ ಅದು ಮಿಥ್ಯ ಆಗ್ತೈತಿ. ಹೇಗೋ ಹಾಗೆ ಈ ಜಾಗೃತ ಪ್ರಪಂಚ, ಈ ಜಾಗೃತದ ವ್ಯಾವಹಾರಿಕ ಜಗತ್ತೂ ಕೂಡ ಸತ್ಯ ಅನ್ನಿಸ್ತೈತ್ರಿ. ಆದರೆ ಎಲ್ಲಿ ತನಕ ಮಲಗೋ ತನಕ ಅಷ್ಟೆ. ಜಾಗೃತ ಸ್ವಪ್ನದಲ್ಲಿಲ್ಲ, ಸ್ವಪ್ನ ಜಾಗೃತದಲ್ಲಿಲ್ಲ. ಸ್ವಪ್ನ ಜಾಗೃತಿ ಇವು ಎರಡೂ ಸುಷುಪ್ತ ಅವಸ್ಥೆ ಇಲ್ಲ. ಆದರೂ ಮೂರೂ ಅವಸ್ಥೆಗಳಲ್ಲಿ ಬದಲಾಗದೇ ಇರುವಂತಹ ನಾನು ಇದ್ದೇನಲ್ಲ, ಅದು ಒಂದೇ ಇದೆ, ಅದು ಒಂದೇ ಸತ್ಯ. ಅದನ್ನು ಬಿಟ್ಟುಕೊಟ್ಟು ಎಲ್ಲ ಮಿಥ್ಯ ಅಂಥೇಳಿ ಅವ್ರ ಜೊತೆಗೆ ಇದನ್ನು ಸಂವಾದ ಮಾಡ್ತಾರೆ. ವಾದ ಮಾಡಂಗಿಲ್ರಿ, ಅವರು ಸಂವಾದನೇ ಮಾಡ್ತಿರ್ತಾರೆ. ಸಂವಾದ ಮಾಡಿದ ಕೂಡಲೇ ಅವ್ರು ಭಾಳ ಸಂತೋಷ ಆಗ್ಬಿಡ್ತೈತ್ರಿ. ಅವಾಗ ಅವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು ಅಂತ ಕೇಳ್ತಾನೆ. ಅವಾಗ ಅವ್ರು ಅಂತಾರೆ, ಸ್ವಪ್ನಕ್ಕೆ ಅಧಿಷ್ಠಾನ ನಾನು ಅಂತ ಹೇಳ್ತಾರೆ. ಅದು ನಾವು ಮಾಡಿರುವಂತಹ ವಾಸನಾ ರೀ. ವಾಸನಾ ಇರ್ತೈತಲ್ಲ, ನಾ ಮಾಡಿದ ಕರ್ಮ ಮಾಡಿದ ನಂತರ ಅದು ಒಂದು ವಾಸನಾ ಬಿಟ್ಟು ಹೋಗ್ತೈತ್ರಿ. ಹೇಗೆ ಅಂತ ಹೇಳಿದ್ರೆ, ಒಂದು ತೆಂಗಿನಕಾಯಿ ಗಿಡ ಇದೆ ರೀ, ಅದಕ್ಕೊಂದು ಗರೆ ಇರ್ತೈತಲ್ರಿ, ಅದರದ್ದು ದೊಡ್ಡ ಇದು ಇರ್ತೈತಲ್ಲ, ಅದು ಕಳಚಿ ಬಿದ್ದರೂ ಸಹಿತ ಅದರದ್ದು ಒಂದು ಕಚ್ಚು ಉಳಿದಿರ್ತೈತ್ರಿ. ಹಿಂಗಿನ ಡಬ್ಬಿ
ಹಿಂಗೆಲ್ಲ ಖಲಾಸ ಆದರೂ ಸಹಿತ ಅದರೊಳಗೊಂದು ವಾಸನೆ ಮಾತ್ರ ಬಿಟ್ಟು ಹೋಗಂಗಿಲ್ಲ ರೀ. ಹಾಗೆ ಈ ಶರೀರದಿಂದ ನಾವು ಏನು ಕರ್ಮ ಮಾಡಿರ್ತೇವಲ್ಲ, ಆ ಕರ್ಮಗಳು ಈ ಶರೀರ ಕಳಚಿ ಹೋದರೂ ಸಹಿತ ಅದು ವಾಸನಾ ಬಿಟ್ಟು ಹೋಗ್ತೈತ್ರಿ. ಅದಕ್ಕೆ ಈ ಶರೀರಕ್ಕೆ ವಾಸನಾನ ಕಾರಣ ರೀ. ನಾನು ಹೋದ ಜನ್ಮ ಮಾಡಿರುವಂಥ ಕರ್ಮದ ಫಲ ಏನದಲ್ಲ, ಆ ಫಲದಿಂದ ಈ ಶರೀರ ಉಂಟಾಗಿದೆ ಅಂಥೇಳಿ ಸುಂದರವಾಗಿ ಭಾಳ ಚಂದದ ರೀ ಡಿಸ್ಕಷನ್. ಅದು ಹೇಳ್ಕೊಂತ ಹೋದ್ರಂದ್ರೆ ನನಗೆ ಒಂದಿನಾನು ಸಾಕಾಗೋದಿಲ್ಲ. ಆದರೂ ಸಹಿತ ಅವರು ಚೆನ್ನಾಗಿ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅವಾಗ ಸಿದ್ಧಾರೂಢ ನತಮಸ್ತಕರಾಗ್ತಾರೆ ರೀ. ದ್ವೈತ ಇಲ್ಲವೇ ಇಲ್ಲ, ಇರೋದು ಒಂದೇ ಅದ ರೀ. ಕಂಡಿದ್ದು ತೋರಿದ್ದು ಅನಿಸಿದ್ದು ಅವು ಏನಪ್ಪ ಅಂತ ಹೇಳಿದರೆ ರಜತ ಪರದೆ ಮೇಲೆ ಚಿತ್ರದಂತೆ ಬದಲಾಗ್ತಾವೆ. ಯಾವುದು ಬದಲಾಗುತ್ತದೆ ಅದು ನಾನಲ್ಲ ರೀ. ಬದಲಾಗುವುದರಲ್ಲಿ ಬದಲಾಗದೆ ಯಾವುದು ತತ್ವ ಇದೆಯೋ ಅದೇ ಪರಮಾತ್ಮ. ಅದರಲ್ಲಿ ನಾನೂ ಇಲ್ಲ ನೀನೂ ಇಲ್ಲ ರೀ. ಸರ್ವಂ ಬ್ರಹ್ಮಮಯ, ಎಲ್ಲವೂ ಪರಮಾತ್ಮ. ಹೀಗಾಗಿ ಸಿದ್ಧಾರೂಢರು ಅನೇಕ ಸಾಧು ಸಂತರ ಜೊತೆಗೆ ಸಂವಾದವನ್ನು ಮಾಡಿ ಅಲ್ಲಿರುವಂತಹ ಜನರಲ್ಲಿ ಈ ಒಂದು ವೈದಿಕ ಧರ್ಮದ ವಿಶ್ವಾಸವನ್ನು ಹುಟ್ಟಿಸುತ್ತಾ ಮುಂದೆ ನಡೀತಾ ಹೋಗ್ತಾರೆ. ಹೋಗಿ ಮತ್ತೆ ಅವರು ಓಂಕಾರೇಶ್ವರಕ್ಕೆ ಮಧ್ಯಪ್ರದೇಶಕ್ಕೆ ಬರ್ತಾರೆ. ಮಧ್ಯಪ್ರದೇಶಕ್ಕೆ ಬಂದು ಅಲ್ಲಿ ತೀರ್ಥಸ್ಥಾನವನ್ನು ಮಾಡಿ ಅವರು ಮತ್ತೆ ಆಹಾರದ ಸಲುವಾಗಿ ಯಾರ ಕಡೆನೂ ಕೂಡ ಅವರು ಭಿಕ್ಷೆಯನ್ನು ಬೇಡ್ತಿದ್ದಿಲ್ಲ ರೀ. ಸನ್ಯಾಸಿ ಭಿಕ್ಷುಕನಲ್ಲ ರೀ, ಸನ್ಯಾಸಿ ರಾಜ ರೀ. ರಾಜಂಕ ರಾಜ ಮಹಾರಾಜ ರೀ. ಭಿಕ್ಷಾ ಬೇಡೋದು ನಮಗನ್ನಿಸ್ತೈತ್ರಿ. ಸನ್ಯಾಸಿಗಳು ಕೇಳೋದಿಲ್ಲ. ನಮ್ದೆಲ್ಲ ಸ್ವಾಮೀಜಿಯವ್ರಿಗೆ ನೋಡ್ಬೇಕ್ರಿ. ಅವ್ರದ್ದು ಒಂದು TV ನೋಡಿದರೆ ಅವ್ರ ಮುಂದೆ ಎಂತೆಂಥ ದೊಡ್ಡವರೆಲ್ಲ ನತಮಸ್ತಕರಿ. ಎಲ್ಲ ಅವ್ರ ಮುಂದೆ ಯಾರೂ ಇಲ್ಲವೇ ಇಲ್ಲ. ದಯಾನಂದ ಸರಸ್ವತಿ ಅವ್ರು ಬಂದದ್ರಿ, ಎಲ್ಲರೂ ಹಂಗೆ ಇದು ಮಾಡ್ತಿದ್ದಾರೆ. ದೊಡ್ಡ ಮಂದಿ ರೀ, ಭಾಳ ದೊಡ್ಡ ಮಂದಿ. TTK ದೊಡ್ಡ ಮಂದಿ ರೀ. ನಾನು ನೋಡಿದ್ದ 1990ಗೆ ಅವರ ಒಂದು ಷಷ್ಠಬ್ದಿ ಇತ್ತು ಋಷಿಕೇಶದಲ್ಲಿ. ಅವಾಗ ನೋಡಿದಾಗ ನನಗನ್ಸಿತ್ರಿ ಅತಿ ಚಿಕ್ಕವಳಿದ್ದೆ ರೀ. ಧಾರವಾಡನೂ ನೋಡಿದ್ದಿಲ್ಲ, ಆದರೆ ಫಸ್ಟ್ ಋಷಿಕೇಶ್ ನೋಡಿದ್ದೆ. ಎಂತೆಂತಹ ಜನರು, ಇದು ಎಂಥ ವೈಭವ ಅಂತ ಹೇಳಿದರೆ ಅಗಾಧವಾದದ್ದಂತೇಳಿ. ಹಾಗೆ ಸಿದ್ಧಾರೂಢಜ್ಜನು ಕೂಡ ಯಾರ ಕಡೆನೂ ಕೂಡ ಆಹಾರದ ಸಲುವಾಗಿ ಅವರು ಅಲದಾಡಲೇ ಇಲ್ಲಂತ್ರಿ. ಅವ್ರಿಗೆ ಬಂದಲ್ಲೇ ಅನ್ನಕ್ಕೋಸ್ಕರ ಪ್ರಯತ್ನ ಮಾಡುವುದು ಅತಿ ವ್ಯರ್ಥ. ಈ ಪ್ರಕಾರ ಚಿಂತಿಸುತ್ತಿರುವಾಗ ಅನಾಯಾಸವಾಗಿ ಒಬ್ಬ ಭಕ್ತ ಬಂದು ಅವರಿಗೆ ಫಲಹಾರ ಸಾಮಗ್ರಿಯನ್ನು ಕೊಟ್ಟು ಅವರಿಗೆ ಸಾಷ್ಟಾಂಗವನ್ನು ನಮಸ್ಕಾರ ಮಾಡಿ ನೀವು ಸೇವಿಸಬೇಕಂಥೇಳಿ ಅವರಿಗೆ ಪ್ರಸಾದ ರೂಪದಿಂದ ಕೊಟ್ಟರು ಅಂಥೇಳಿ. ಈಗಾದರೂ ಸಹಿತ ಋಷಿಕೇಶ್ ಮತ್ತು ಹರಿದ್ವಾರದಲ್ಲಿರಿ ಯಾವುದೇ ಸನ್ಯಾಸಿ ಬರಲಿರಿ, ಯಾವುದಾದರೂ ಆ ಪಂಜಾಬಿ ಧಾಬಾ ಇದ್ರೆ ಮುಂದೆ ಹೋಗಕ್ಕೆ ಕೊಡಂಗಿಲ್ಲ ರೀ ಸನ್ಯಾಸಿಗಳಿಗೆ. ಹಿಂಗೆ ಅಡ್ಡಗಟ್ಟು ಬಿಡ್ತಾರ್ರಿ. ನಹಿ ಮಹಾರಾಜ ಆಪ ಆಜಾನ ಪದಾರಿ ಅಂತಾರ್ರಿ ಅವ್ರು. ಅದು ಸಹಿತ ಬೇಡ ಅಂದ್ರೂ ಸಹಿತ ಅಷ್ಟು ಒತ್ತಾಯದು ಇಂಥ ದೊಡ್ಡವು ಏನ್ರಿ ಹಿತ್ತಾಳೆದ ಇದು ಇರ್ತಾವ್ರಿ, ಅಂಥ ಗ್ಲಾಸ್ನಲ್ಲಿ ಪರೋಟ ಅದನ್ನು ಕೊಟ್ಟು ತಿನ್ನಿಸಿನೇ ಕಳಿಸ್ತಾರೆ. ಮತ್ತು ನಾವು ಗಂಗಾ ಪಾರ್ ಮಾಡ್ಬೇಕಂತ ಹೇಳಿದರೆ ಅಲ್ಲಿ ಬೋಟ್ ಇರ್ತಾವ್ರಿ. ಸನ್ಯಾಸಿಗಳಿಗೆ ಏನು ತಗೊಳಂಗಿಲ್ಲ ರೀ. ಹೀಗಾಗಿ ಕಪಟ ಸನ್ಯಾಸಿಗಳೂ ಇರ್ತಾರೆ ಅಲ್ಲಿ. ಅನಾಯಾಸ ಜೀವನೋಪಾಯ ಆಗ್ತತಲ್ರಿ. ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ನ ಪಿಚನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಅದಕ್ಕಾಗಿ ಸನ್ಯಾಸಿ ಇವುಗಳ ಮೇಲೆ ಈಗಿನ ಕಾಲದಲ್ಲಿ ಅವರ ಒಂದು ವೇಷವನ್ನು ಹಾಕಿ ಮೋಸ ಮಾಡಿ ಒಳ್ಳೆಯವರ ಮೇಲೇನೂ ಕೂಡ ನಾವು ಸಂಶಯ ಪಡುವಂತೆ ಮಾಡಿಬಿಟ್ಟಾರೆ. ನಮ್ಮದು ಸಂಸ್ಕೃತಿಯ ಒಂದು ವಿನಾಶದ ಅಂಚರಿದೆ. ಅದಕ್ಕಾಗಿ ಇಲ್ಲಿ ಸಿದ್ಧಾರೂಢಜ್ಜರಿಗೂ ಕೂಡ ಅನಾಯಾಸವಾಗಿ ಅವರಿಗೆ ಆಹಾರವನ್ನು ತಂದು ಕೊಡ್ತಾರೆ. ಆ ಆಹಾರವನ್ನು ತಂದು ಕೊಟ್ಟ ನಂತರ ಅಲ್ಲಿರುವಂತಹ ಎಷ್ಟೋ ಜನರು ಇವ್ರಿಗೆ ನೋಡಿ, ಇವ್ರದ್ದು ತೇಜಸ್ಸನ್ನು ನೋಡಿ ನಮಗೇನು ಅನ್ನಿಸ್ತೈತೆ ರೀ, ಸಾಧು ಸಂತರು ಬಂದ ಕೂಡಲೇ ನಮ್ಗೆ ಅವ್ರ ಕಡೆಯಿಂದ ಕಸ್ತ್ವಂ ಕೋಹಂ ಕುತ ಆಯಾತ ತತ್ವ ಚಿಂತನೆ ಮಾಡಂಗಿಲ್ಲ ರೀ. ನಮ್ದು ಏನೈತೆ ನೋಡ್ರಿ ಕೈ ತೋರಿಸ್ತೇವೆ ರೀ ನಾವು. ಹಾಗೆ ಅವರ ಹತ್ರ ಅನೇಕ ಜನರು ಬಂದು ಇದನ್ನು ನೋಡ್ತಾ ಇದ್ರಿ, ಕೈ ತೋರಿಸ್ತಾ ಇಲ್ಲ. ಒಬ್ಬ ಜ್ಯೋತಿಷ್ ಅಲ್ಲಿ ಕುಂತಿರ್ತಾನೆ, ಅವ್ರ ಕಡೆ ಕೈ ತೋರಿಸ್ತಾ ಇರ್ತಾರೆ. ಅವಾಗ ಸಿದ್ಧಾರೂಢಜ್ಜ ಮುಖ ಲಕ್ಷಣ ನೋಡಿನ ಅವ್ರಿಗೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರಿಗೆ ಜ್ಯೋತಿಷ್ ಶಾಸ್ತ್ರವು ಕರಗತವಾಗಿತ್ತು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಒಂದು ಆತ್ಮಜ್ಞಾನ ಪಡೆದ ನಂತರ ಎಲ್ಲ ವಿದ್ಯೆ ಸಹಜ ಬರ್ಲಿಕ್ಕೆ ಶುರು ಆಗ್ತಾವ್ರಿ.
ಅಣಿಮಾ ಗರಿಮಾ ಮಹಿಮಾ ಅವೆಲ್ಲ ಸಿದ್ಧಿ ಅಂತ ಅವರಲ್ರಿ. ಹಾಗೆ ಸಿದ್ಧಿಗಳು ಅವ್ರ ಕಾಲಡಿಯಲ್ಲಿ ಬಿದ್ದಿರ್ತಾವೆ. ಅವಾಗ ಅವರು ಎಲ್ಲ ಜ್ಯೋತಿಷ್ಯವನ್ನು ಹೇಳಿದ್ದನ್ನು ನೋಡಿ ಆ ಜ್ಯೋತಿಷನು ಅವ್ರ ಜೊತೆಗೆ ರಾಶಿಗಳದ ಚಲನಗಳನ್ನು ಹೇಗೆ ಅಂತ ಹೇಳಿದರೆ ಅವರು ಖಗೋಳಶಾಸ್ತ್ರವನ್ನು ವಿಸ್ತಾರವಾಗಿ ತಿಳಿಸಿದರು ಅಂತ ಹೇಳ್ತಾರೆ. ಖಗೋಳಶಾಸ್ತ್ರ ನಮ್ಮ ಭಾರತ ದೇಶದ ಒಂದು ವೈಜ್ಞಾನಿಕ ಇದಿದೆ. ಸರಿಯಾಗಿ ಸ್ಟಡಿ ಮಾಡೋಂಗಿಲ್ಲ ಅಂತೇಳಿ ನಮಗೆ ಗೊತ್ತಿಲ್ಲ ರೀ. ಆದರೆ ಅದರಿಂದ ಅಲ್ಲಿದ ಗ್ರಹ ನಕ್ಷತ್ರಾದಿಗಳು ಅಂತ ಹೇಳಿದರೆ ನಾವು ಹುಟ್ಟಿರುವಂತಹ ನಕ್ಷತ್ರಕ್ಕೂ ಅದಕ್ಕೂ ಇದು ಕನೆಕ್ಷನ್ ಐತ್ರಿ. ಮತ್ತು ಈಗ ಫೋನ್ದು ಅದಾವಿಲ್ರಿ, ಅದೇ ರೀ, ನಮ್ಗೆ ಅವೆಲ್ಲ ಸುಳ್ಳು ಅನ್ಲಿಕ್ಕೆ ಬರೋಂಗಿಲ್ಲ. ನಮ್ಮ ಭಾರತ ದೇಶದಲ್ಲಿರುವಂಥ ಷಡ್ದರ್ಶನದಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಒಂದು ಪ್ರಮುಖ ಪಾತ್ರ ಅದ ರೀ. ಅದಕ್ಕಾಗಿ ಅವರು ಎಲ್ಲ ಕೇಳಿ ಜ್ಯೋತಿಷನೇ, ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ 9 ಪಾದಗಳಿರುವವು. ಅದರಲ್ಲಿ ಸೂರ್ಯನ ಸಂಬಂಧಿ ಎಷ್ಟು ಪಾದಗಳಿರುವವೋ ಅಷ್ಟು ಅಂಶಕ್ಕೆ ಗ್ರಹಣವಾಗೋದು. ಗ್ರಹಣದ ಸಹಿತ ಹೇಳ್ತಾರೆ ರೀ ಅವರೆಲ್ಲ. ಹೇಳಿದ್ರು ಕೂಡ ಅವ್ರಿಗೆಲ್ಲ ಭಾಳ ಖುಷಿ ಆಗ್ತೈತಿ. ಆ ನಂತರ ಅವ್ರು ಕಾಶ್ಮೀರ ಮತ್ತು ಪಂಜಾಬ್ ಹತ್ರ ಹೋದರು ಅಂತ ಹೇಳ್ತಾರೆ. ಹೋದ ನಂತರ ಅಲ್ಲಿ ಚರಕ ಮುನಿಯ ಸಾಂಪ್ರದಾಯಿಕ ಕಂಡು ಆ ವೈದ್ಯರಿಗೆ ಅವ್ರು ಹೇಳ್ತಾರೆ ರೀ, ರೋಗದ ಪ್ರಾಣಾದಿ 4 ಭಾಗ ಮಾಡಿ ಈಶ್ವರ ಧ್ಯಾನದಿಂದ 2 ಭಾಗಗಳನ್ನು ಪರಿಹರಿಸಿ ಬಾಕಿ 2 ಭಾಗಗಳನ್ನು ಔಷಧೋಪಚಾರದಿಂದ ನಿವೃತ್ತಿ ಮಾಡಬೇಕು. ಈ ವಚನವು ವೈದ್ಯನಿಗೆ ಅತ್ಯಂತಿಕವಾಗಿ ಮಾನ್ಯವಾಯಿತು ಅಂತ ಹೇಳಿದರೆ ಅವರಿಗೆ ಡಾಕ್ಟರ್ನೂ ಗೊತ್ತಿತ್ತು, ಆಯುರ್ವೇದ ಗೊತ್ತಿತ್ತು. ಅದಕ್ಕಾಗಿ ಡಾಕ್ಟರ್ ಧಾರ್ಮಿಕರಿರ್ಬೇಕ್ರಿ. ಡಾಕ್ಟರ್ಗೆ ಎಲ್ಲ ಮಂತ್ರಗಳು ಕರಗತವಾಗಿರ್ಬೇಕ್ರಿ. ಅವ್ರು ಕೊಡುವಂತಹ ಔಷಧಿ ಅದು ಪ್ರೇಯರ್ ಮಾಡಿ ಕೊಡ್ತಾ ಇದ್ದರಿ. ಅದರಲ್ಲಿ ಈಶ್ವರ ಕೃಪಾ ಆ್ಯಡ್ ಆಗಬೇಕು ಅಂಥೇಳಿ ಅದನ್ನು ಸಿದ್ಧಾರೂಢಜ್ಜ ಹೇಳ್ತಾರೆ, ನೀವು ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ಹೇಳಿಕೊಡ್ಬೇಕ್ರಿ. ಅದಕ್ಕಾಗಿ ಎಂತೆಂತಹ ಪ್ರಸಾದದಿಂದಲೂ ಸಹಿತ ಎಷ್ಟೋ ಮಂದಿಗೆ ಗುಣ ಆಗ್ತಾವ್ರಿ. ಆಗ್ತೈತಿಲ್ರಿ ಅಂತ ಕೇಳಿದರೆ ನಿಮ್ಮ ಶ್ರದ್ಧಾ ರೀ, ಮತ್ತು ಶ್ರದ್ಧಾ ಮೇಲೆ ಹೋಗ್ತೈತಿ. ಇಲ್ಲ ಇನ್ನೂ ಸುಂದರ ಹೇಳ್ಕೊಂತ ಹೋಗ್ತಾರ್ರಿ ಅವರು. ತಾಯಿಯ ಹೊಟ್ಟೆಯೊಳಗಿಂದ ಬಂದ ಈ ಶರೀರವೇ ನಾನು ಎಂದ ಅಹಂಕಾರ ಹಿಡಿದು ಜೀವನು ಈ ಶರೀರವೇ ನಾನಂತ ಹೇಳ್ಬಿಡ್ತೇವ್ರಿ ನಾವು. ಆದರೆ ಶಾಸ್ತ್ರ ಹೇಳ್ತೈತಿ ನಾನು ಬೇರೆ ನನ್ನದು ಬೇರೆ. ಈ ಶರೀರವೇ ನಾನು ಅಂದಿದ್ದೆ. ಆದರೆ ಇದಕ್ಕೆ ನಾನು ಹೇಗೆ ಉಪಯೋಗಿಸ್ತೇನಪ್ಪ ಅಂತ ಹೇಳಿದ್ರೆ ವಸ್ತು ಥರ ಉಪಯೋಗಿಸ್ತೇವ್ರಿ ನಾವು. ನನ್ನ ಊರು, ನನ್ನ ಮನೆ, ನನ್ನ ಶರೀರ, ನನ್ನ ಕಾಲು, ನನ್ನ ಕಣ್ಣು ಅಂತೇವ್ರಿ. ಆ ಈ ಶರೀರದಿಂದ ನೋಡಿದರೆ ನನ್ನದು ಅಂತ ಹೇಳಿದ್ರೆ ಇದು ನೇತಿ ಆಯ್ತು ರೀ. ನಾನು ಬೇರೆ ನನ್ನದು ಬೇರೆ. ನನ್ನ ಶರೀರ ಅಂದದ್ದಕ್ಕೆ ನಾನು ಶರೀರ ಅಲ್ಲ. ಹಾಗಾದರೆ ಮನಸ್ಸು ನಾನಾಗಿರಬಹುದೇ ಅಂತ ಕೇಳ್ತಾರೆ. ಮನಸ್ಸು ಸಹಿತ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಸರಿ ಇದೆ ಅನ್ನೋದು ನನಗೆ ಗೊತ್ತಾಗ್ತೈತಿ. ಹಾಗಾದರೆ ಅದಕ್ಕೂ ನಾನು ಗುರುತಿಸ್ತೇನೆ ಅಂತ ಹೇಳಿದ್ರೆ ಅದು ನಾನಲ್ಲ. ಬುದ್ಧಿ ಕಡೆ ಬರ್ತಾರೆ. ಬುದ್ಧಿಯೂ ಕೂಡ ತಿಳಿತನ್ನೋದು ತಿಳಿಯುತ್ತದೆ, ತಿಳಿದಿಲ್ಲ ಅನ್ನೋದು ತಿಳಿತೈತ್ರಿ. ತಿಳಿಯಿತು ತಿಳಿದಿಲ್ಲ ಅನ್ನೋದು ಯಾರಿಗೆ ತಿಳಿದಿದೆಯೋ ಅದೇ ನಾನು ಅಂಥೇಳಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ. ಅದಕ್ಕಾಗಿ ಹೇಳ್ತಾರೆ, ಯಾವುದನ್ನು ಗುರುತಿಸುತ್ತೇನೋ ಗುರುತಿಸುವನು ಗುರುತಿಸಲ್ಪಡುವ ವಸ್ತುವಿಗಿಂತ ಭಿನ್ನದ. ಆತ್ಮನೇ ಬೇರೆ, ಅನಾತ್ಮನೇ ಬೇರೆ. ಅನಾತ್ಮದಲ್ಲಿ ಶರೀರ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಆತ್ಮನಿರ್ವಾಣಾಷ್ಟಕಂದಲ್ಲಿ ಹೇಳ್ತಾರೆ ಅಲ್ರಿ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ. ಸೂಪರ್ ಇದೆ. ಆದಿಗುರು ಶಂಕರಾಚಾರ್ಯದು ಕೊನೆ ಸ್ತೋತ್ರ ಇದೆ, PhD ಇದೆ. ಅದ್ರ ಮುಂದೆ ಏನಿಲ್ಲ, ಎಲ್ಲ ನ ಅಂಥೇಳಿ ಕೊನೆಗೆ ಹೇಳ್ತಾರೆ ಅವರು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ವಾಸಂಗತಂ ನೈವ ಮುಕ್ತಿರ್ನ ಬಂಧ. ಮುಕ್ತನೂ ಇಲ್ಲ ಬಂಧನೂ ಇಲ್ಲ ರೀ. ನನಗೆ ಬಂಧನ ಇದ್ರೆ ಮುಕ್ತಿ ಆಗ್ತಿತ್ರಿ. ನಾ ತಿಳ್ಕೊಂಡೇನಿ ನನಗೆ ಬಂಧನ ಆಯ್ತಂಥೇಳಿ. ಮುಕ್ತಿಗೂ ಬೆಲೆ ಇಲ್ಲ ರೀ. ಮುಕ್ತಿ ಇಲ್ಲ, ನೀವು ಮುಕ್ತ ಇದ್ದಿ. ನಾವು ಮುಕ್ತ ಆಗಬೇಕು ಅಂದಿದ್ದೆ ಮತ್ತು ಆಗಬೇಕು ಅಂದರೆ ಅಲ್ಲಿ ಕರ್ತೃತ್ವ ಬಂದ್ಬಿಡ್ತೈತ್ರಿ. ಎಲ್ಲೇ ಕರ್ತೃತ್ವ ಅದು ಪೂರ್ಣ ಅಲ್ಲ ರೀ. ಅದಕ್ಕಾಗಿ ನಾನು ಬಂಧನನೂ ಇಲ್ಲ, ನಾನು ಮುಕ್ತ ಆಗೋದೂ ಇಲ್ಲ. ಎದಕ್ಕಂತೇಳಿದ್ರೆ ನೀ ಮುಕ್ತನೇ ಇದ್ದಿ. ಅದು ಇಷ್ಟು ಸ್ಪಷ್ಟವಾಗಿ